ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಭಗವದ್ಗೀತೆಯ 7ನೆಯ ಅಧ್ಯಾಯ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ, ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಈಗ ಧೈರ್ಯ ಮತ್ತು ಶಾಂತಿಯನ್ನು ಪಡೆದುಕೊಂಡಿದ್ದ. ಧ್ಯಾನದಿಂದ ಅವನ ಮನಸ್ಸು ಸ್ಥಿರವಾಗಿತ್ತು. ಆದರೂ ಅವನ ಮನಸ್ಸಿನಲ್ಲಿ ಒಂದು ಕುತೂಹಲ. ಕೃಷ್ಣ, ನೀನು ಯಾರು? ನಿನ್ನ ನಿಜ ಸ್ವರೂಪ ಏನು? ಅವನ ಜೊತೆ ಇದ್ದ ಶ್ರೀಕೃಷ್ಣ ಮೃದುವಾಗಿ ನಗಿದ್ರು. ಅರ್ಜುನ, ಈಗ ನಾನು ನಿನಗೆ ದೊಡ್ಡ ರಹಸ್ಯ ಹೇಳ್ತೀನಿ. ಕೃಷ್ಣ ನೆಲದಿಂದ ಒಂದು ಮುಷ್ಟಿ ಮಣ್ಣು ತೆಗೆದುಕೊಂಡ್ರು. ಅರ್ಜುನ, ಈ ಮಣ್ಣು ನೋಡ್ತೀಯಾ? ಇದು ನನ್ನದೇ ರೂಪ. ನಂತರ ನೀರನ್ನ ತೋರಿಸಿದ್ರು. ಈ ನೀರು, ಅದು ನಾನು. ಆಕಾಶದತ್ತ ತೋರಿಸಿದ್ರು. ಗಾಳಿ, ಬೆಂಕಿ, ಆಕಾಶ ಎಲ್ಲವೂ ನನ್ನಿಂದಲೇ. ಅರ್ಜುನ ಆಶ್ಚರ್ಯಪಟ್ಟ. ಜ್ಞಾನ ಅಂದ್ರೆ ದೇವರು ಇದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳುವುದು. ಯಾರು ಈ ಲೋಕವನ್ನ ಸೃಷ್ಟಿಸಿದ್ರು? ಯಾರು ಎಲ್ಲವನ್ನ ನಡೆಸ್ತಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ದೇವರು. ಸ್ಟಾರ್ 2. ವಿಜ್ಞಾನ, ಅನುಭವ. ಕೃಷ್ಣ ಹೇಳಿದ್ರು, ತಿಳಿದ್ರೆ ಸಾಕಾಗುವುದಿಲ್ಲ, ಅನುಭವಿಸ್ಬೇಕು. ಸಕ್ಕರೆ ಸಿಹಿ ಅಂತ ಕೇಳಿದ್ರೆ ಜ್ಞಾನ, ಸಕ್ಕರೆ ರುಚಿ ನೋಡಿದ್ರೆ ವಿಜ್ಞಾನ. ಹಾಗೆ ದೇವರನ್ನ ಅನುಭವಿಸುವುದೇ ವಿಜ್ಞಾನ. ಅರ್ಜುನ ನಗ್ತಾನೆ. ಅಯ್ಯೋ, ಈಗ ಅರ್ಥ ಆಯ್ತು ಕೃಷ್ಣ. ಸ್ಟಾರ್ 3. ದೇವರು ಎಲ್ಲೆಲ್ಲೂ ಇದ್ದಾನೆ. ಕೃಷ್ಣ ಹೇಳಿದ್ರು, ಸೂರ್ಯನ ಬೆಳಕಿನಲ್ಲಿ ನಾನು, ಚಂದ್ರನ ಶಾಂತಿಯಲ್ಲಿ ನಾನು, ನೀರಿನ ರುಚಿಯಲ್ಲಿ ನಾನು, ಹೂವಿನ ಸುಗಂಧದಲ್ಲಿ ನಾನು, ಒಳ್ಳೆಯ ಮನಸ್ಸಿನಲ್ಲಿ ನಾನು. ನನ್ನಿಲ್ಲದೆ ಯಾವುದೂ ಇಲ್ಲ. ಅರ್ಜುನ ಸುತ್ತಲೂ ನೋಡಿದ. ಎಲ್ಲವೂ ಹೊಸದಾಗಿ ಕಾಣಿಸಿತು. ಸ್ಟಾರ್ 4. 4 ರೀತಿಯ ಭಕ್ತರಿರುತ್ತಾರೆ. ಕೃಷ್ಣ ಹೇಳಿದ್ರು, ನನ್ನನ್ನ 4 ರೀತಿಯ ಜನರು ನೆನಪಿಸ್ತಾರೆ. ಕಷ್ಟದಲ್ಲಿರುವವರು, ಹಣ ಅಥವಾ ಸಫಲತೆ ಬೇಕಾದವರು, ಜ್ಞಾನ ಹುಡುಕುವವರು, ನಿಜವಾದ ಭಕ್ತರು. ಇವರಲ್ಲಿ ಜ್ಞಾನಿ ಭಕ್ತನೇ ನನಗೆ ತುಂಬಾ ಪ್ರಿಯ. ಯಾಕೆಂದ್ರೆ ಅವನು ಸ್ವಾರ್ಥವಿಲ್ಲದೆ ಪ್ರೀತಿಸ್ತಾನೆ. ಸ್ಟಾರ್ 5. ಸರಳ ಭಕ್ತಿ. ಅರ್ಜುನ, ದೊಡ್ಡ ಯಜ್ಞ ಬೇಡ, ದೊಡ್ಡ ಪೂಜೆ ಬೇಡ. ಒಂದು ಹೂವು, ಒಂದು ಎಲೆ, ಒಂದು ಹಣ್ಣು ಅಥವಾ ಒಂದು ಹೃದಯಪೂರ್ವಕ ಪ್ರಾರ್ಥನೆ ಪ್ರೀತಿಯಿಂದ ಕೊಟ್ಟರೆ ಸಾಕು. ರೇನ್ಬೋ ಮಕ್ಕಳಿಗೆ ಸರಳ ಉದಾಹರಣೆ. ಹೂವು ನೋಡಿದಾಗ ದೇವರನ್ನ ನೆನಪಿಸು. ಸೂರ್ಯ ನೋಡಿದಾಗ ಧನ್ಯವಾದ ಹೇಳು. ಊಟ ಮಾಡುವಾಗ ಕೃತಜ್ಞತೆ ಇಟ್ಕೊಳ್ಳು. ಒಳ್ಳೆಯ ಕೆಲಸ ಮಾಡು, ಅದೇ ಭಕ್ತಿ. ಅರ್ಜುನನ ಬದಲಾವಣೆ. ಅರ್ಜುನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಕೃಷ್ಣ, ಈಗ ನನಗೆ ಎಲ್ಲೆಲ್ಲೂ ನೀನೇ ಕಾಣಿಸ್ತೀಯ. ಕೃಷ್ಣ ನಗಿದ್ರು. ಅರ್ಜುನ, ಅದೇ ನಿಜವಾದ ಜ್ಞಾನ ಮತ್ತು ವಿಜ್ಞಾನ. ಗ್ಲೋ ಮಕ್ಕಳಿಗೆ ಪಾಠ. ದೇವರು ಎಲ್ಲೆಲ್ಲೂ ಇದ್ದಾನೆ. ಒಳ್ಳೆಯ ಕೆಲಸವೇ ಭಕ್ತಿ. ಕೃತಜ್ಞತೆ ಇರಲಿ. ಪ್ರೀತಿಯಿಂದ ಬದುಕಿ. ಸ್ವಾರ್ಥ ಕಡಿಮೆ ಮಾಡಿ. ಸ್ಕ್ರೋಲ್ ಬುಕ್ ಚಿಕ್ಕ ಸಾಲು. ದೇವರು ದೂರದಲ್ಲಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.